ಇನ್ನೂ ಎಲೆಕ್ಷನ್ಗೆ ಅಂದ್ರೆ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಹೇಳ್ತಾ ಇರೋದು ಹೆಚ್ಚು ಕಮ್ಮಿ 2 ವರ್ಷ ಇದೆ. ಈಗಲೇ ಟಿಕೆಟ್ಗಾಗಿ ಲಾಬಿಗಳು ಶುರುವಾಗ್ತಾ ಇದೆ. 2 ವರ್ಷ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಕೆಲ ನಾಯಕರು ನನಗೆ ಟಿಕೆಟು ಬೇರೆಯವರಿಗೆಲ್ಲ ಬರೋದು ಇಲ್ಲ, ಕೊಡ್ಲೂಬಾರ್ದು, ಹೊನ್ನಾಳಿ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ ಅಂತ MP ರೇಣುಕಾಚಾರ್ಯ ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಅಲ್ಲೂ ಕೂಡ ಬಹಳ ಈಗ ಒಳಜಗಳ ಮತ್ತೊಂದೆಲ್ಲ ಆಗ್ತಾ ಇದೆ. ನನ್ನ ವಿರುದ್ಧ ಕೆಲವರು ಹುನ್ನಾರ ನಡೆಸ್ತಾ ಇದ್ದಾರೆ ಅಂತನೂ ಕೂಡ ಕಿಡಿಕಾರಿದ್ದಾರೆ. ಹೊನ್ನಾಳಿ ಕ್ಷೇತ್ರದಲ್ಲಿ ಸಾಯಿಯೋ ವೃದ್ಧರಿಂದ ಹಿಡಿದು ಹುಟ್ಟಿದ ಮಗು ಕೂಡ ರೇಣುಕಾಚಾರ್ಯ ಬೇಕು ಅಂತ ಹೇಳ್ತಾರೆ. ಆದರೆ ಈಗ ನೋಡಿದ್ರೆ ಕೆಲವರು ನನಗೆ ಟಿಕೆಟ್ ಸಿಗುತ್ತೆ ಅಂತ ಅಂದ್ರೆ ಅವ್ರವರು ಎಲ್ಲ ಹೇಳ್ಕೊಂಡು ಓಡಾಡ್ತೀಯಾರಿ. ತಪ್ಪು, ಟಿಕೆಟ್ ನಂಗೆ, ಈ ಕಾರಣಕ್ಕಾಗಿನೇ ನಾವೆಲ್ಲ ಮೊನ್ನೆ ಹೋಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಿರೋದು. ಇದ್ಯಾವುದಿದು ಹೊಸದಾಗಿ ಟಿಕೆಟ್ಗೆಲ್ಲ ಹುಟ್ಕೊಳ್ತೀಯಾರಲ್ಲ ಅಂತ ಪ್ರಶ್ನೆ ಮಾಡ್ತೀಯಾರೆ. ನನಗೆ ತಾಕತ್ತಿದೆ, ಯಾರೋ ಒಬ್ಬ ವ್ಯಕ್ತಿ ತಂದು BJP ಸೇರಿಸಿ ಚುನಾವಣೆ ನಿಲ್ಲಿಸ್ತೀವಿ ನಾವೇ ಸಹಿಸೋಕ್ಕಾಗಲ್ಲ, ನಡೆಯಲ್ಲ. ರೇಣುಕಾಚಾರ್ಯ ಗೊತ್ತಿದೆ ನನಗೂ ಎಲ್ಲೆಲ್ಲಿ ಆಟ ಆಡಬೇಕು, ಏನು ಮಾಡಬೇಕು. ಪಕ್ಷೇತರ ಸ್ಪರ್ಧೆ ಮಾಡುವುದಕ್ಕೆ ಸರ್ವ ಸ್ವತಂತ್ರರು ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಬೋದು. BJP ಪ್ರಶ್ನೆ ಇಲ್ಲ. ನಾನು ಹೇಳ್ತಿಲ್ಲ, ಹೊನ್ನಾಳಿಲಿ ನಾನೇ ಅಭ್ಯರ್ಥಿಯ ಸ್ಪರ್ಧೆ ಮಾಡ್ತೀನಿ.